ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ತುಮಕೂರು ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆ ಹಲವು ವರ್ಷಗಳಿಂದಲೇ ಅತಿದೊಡ್ಡ ಕಾರ್ಯಾಚರಣೆ ನಡೆಸಿದೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಮುತ್ತುಗದ್ದಹಳ್ಳಿ ಗ್ರಾಮದಲ್ಲಿ ದಶಕಗಳಿಂದ ಅಕ್ರಮವಾಗಿ ಒತ್ತುವರಿಯಾಗಿದ್ದ ಸುಮಾರು 300 ಎಕರೆ ಅರಣ್ಯ ಭೂಮಿಯನ್ನು ಅರಣ್ಯ ಇಲಾಖೆ ವಶಕ್ಕೆ ಪಡೆದುಕೊಂಡಿದೆ. ಜೆಸಿಬಿಗಳ ಮೂಲಕ ಅಕ್ರಮವಾಗಿ ಬೆಳೆಸಲಾಗಿದ್ದ ಅಡಿಕೆ, ತೆಂಗು, ತೇಗ, ಮಾವು ಸೇರಿದಂತೆ ಸಾವಿರಾರು ಮರಗಳನ್ನು ತೆರವುಗೊಳಿಸಲಾಗಿದ್ದು, ಈ ವೇಳೆ ತಮ್ಮ ತೋಟ ಕಳೆದುಕೊಂಡ ರೈತರ ಆಕ್ರಂದನ ಮುಗಿಲು ಮುಟ್ಟಿದೆ. ತುಮಕೂರು ಜಿಲ್ಲೆಯ ಬುಕ್ಕಾಪಟ್ಟಣ ಅರಣ್ಯ ವಲಯದ ವ್ಯಾಪ್ತಿಯ ಮುತ್ತುಗದ್ದಹಳ್ಳಿ ಮೀಸಲು ಅರಣ್ಯದಲ್ಲಿ ಅರಣ್ಯ ಇಲಾಖೆ ಬೃಹತ್ ತೆರವು ಕಾರ್ಯಾಚರಣೆ ನಡೆಸಿದೆ. ಸುಮಾರು 300 ಎಕರೆ ಅರಣ್ಯ ಭೂಮಿಯಲ್ಲಿ ಅಕ್ರಮವಾಗಿ ಬೆಳೆಸಲಾಗಿದ್ದ ಅಡಿಕೆ, ತೆಂಗು, ತೇಗ, ಮಾವು, ಹಲಸು ಹಾಗೂ ಸೀಬೆ ತೋಟಗಳನ್ನು ಜೆಸಿಬಿಗಳ ಮೂಲಕ ತೆರವುಗೊಳಿಸಲಾಯಿತು. ಅಕ್ರಮವಾಗಿ ನಿರ್ಮಿಸಲಾಗಿದ್ದ ಬೋರ್ವೆಲ್, ಬಾವಿ ಸೇರಿದಂತೆ ವಿವಿಧ ನಿರ್ಮಾಣಗಳನ್ನು ಅಧಿಕಾರಿಗಳು ತೆರವುಗೊಳಿಸಿದರು. ಈ ಕಾರ್ಯಾಚರಣೆಯಲ್ಲಿ 100ಕ್ಕೂ ಹೆಚ್ಚು ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದು, ಭದ್ರತೆಗಾಗಿ ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆಯನ್ನು ನಿಯೋಜಿಸಲಾಗಿತ್ತು. ಮಾಹಿತಿಯ ಪ್ರಕಾರ ಈ ಭೂಮಿ 1926ರಿಂದಲೇ ಮೀಸಲು ಅರಣ್ಯವಾಗಿದ್ದು, ನಂತರದ ವರ್ಷಗಳಲ್ಲಿ ಅಕ್ರಮ ಮಂಜೂರಾತಿ ನಡೆದಿರುವ ಆರೋಪದ ಹಿನ್ನೆಲೆಯಲ್ಲಿ ಪ್ರಕರಣ ನ್ಯಾಯಾಲಯ ಹಾಗೂ ಲೋಕಾಯುಕ್ತದ ಮಟ್ಟಕ್ಕೆ ತಲುಪಿತ್ತು. ಲೋಕಾಯುಕ್ತರ ಆದೇಶದ ಬಳಿಕ ಅರಣ್ಯ ಇಲಾಖೆ ಭೂಮಿಯನ್ನು ಮರಳಿ ತನ್ನ ವಶಕ್ಕೆ ಪಡೆಯುವ ಕಾರ್ಯಾಚರಣೆ ಕೈಗೊಂಡಿದೆ. ಇನ್ನೊಂದೆಡೆ ಹಲವು ವರ್ಷಗಳಿಂದ ಇದೇ ತೋಟಗಳನ್ನು ನಂಬಿ ಬದುಕುತ್ತಿದ್ದ ರೈತರು ಕಣ್ಣೀರು ಹಾಕಿದರು. ಕಂದಾಯ ಇಲಾಖೆಯೇ ಭೂಮಿ ಮಂಜೂರು ಮಾಡಿತ್ತು. ಈಗ ಏಕಾಏಕಿ ತೋಟಗಳನ್ನು ತೆರವು ಮಾಡಿದರೆ ನಮ್ಮ ಬದುಕು ಏನು ಎಂಬ ಪ್ರಶ್ನೆ ರೈತರು ಅಧಿಕಾರಿಗಳ ಮುಂದೆ ಎತ್ತಿದರು. ಆದರೆ ನ್ಯಾಯಾಲಯ ಹಾಗೂ ಲೋಕಾಯುಕ್ತರ ಆದೇಶದ ಅನ್ವಯ ಅರಣ್ಯ ಇಲಾಖೆ ಸಂಪೂರ್ಣ ಭೂಮಿಯನ್ನು ತನ್ನ ವಶಕ್ಕೆ ಪಡೆದುಕೊಂಡಿದ್ದು, ಜಿಲ್ಲೆಯಲ್ಲಿ ಈ ಕಾರ್ಯಾಚರಣೆ ಭಾರೀ ಚರ್ಚೆಗೆ ಕಾರಣವಾಗಿದೆ. ಇವತ್ತೇ ಬಂದಿರೋದು, ಇವತ್ತೇ ಇಷ್ಟು ಅಂತ ಕೊಯ್ದಾರೆ. ತಿಂಗಿಂಗ್ ಮಾಡೋಲ್ಲ ಅಷ್ಟೊಂದು ಕಮ್ಮಿ ಜನ ಇದ್ದಾರೆ ಕೊಯ್ಯಾರೇನು. 60 ಮಿಷಿನ್ ಮೇಲೆ ಪೊಲೀಸ್ ಜೀಪೆ ಒಂದು 10 ಅದಾವೆ, ರಿಸರ್ವ್ ಇದಾವೆ. ಜನ ಕರ್ಸಿಲ್ಲ, 200 ಜನ ಬಂದಾರಂತೆ ರಿಸರ್ವ್ ಇದಾರೆ. ಅಲ್ಲಿ ರಿಸರ್ವ್ ಇದಾವಲ್ಲ, 100 ಮಿಷಿನ್ ಎಲ್ಲಾರು ತಗೊಂಡು ಆ ವೆಂಕಟೇಶ್ ಅಣ್ಣ ತೋಟ ಕೊಯ್ದಾರ. 1,200,000 ಗಿಡ ಅವು ಎಲ್ಲ ಟಿಪ್ ಟೂರ್ ಅಂತ. 1,200,000 ವೆಂಕಟೇಶ್ ಅಣ್ಣ ಅಂದ.